ರವಿಚಂದ್ರನ್ ಅಶ್ವಿನ್ ಅವರು ಇದ್ದಕ್ಕಿದ್ದಂಗೆ ಆಲ್ ಫಾರ್ಮ್ಯಾಟ್ಸ್ ಕ್ರಿಕೆಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿರೋದು. ನಿನ್ನೆ ಗಾಬಾ ಟೆಸ್ಟ್ ಮುಗಿದ ಮೇಲೆ ಪ್ರೆಸ್ ಕಾನ್ಫರೆನ್ಸ್ಗೆ ಬಂದಂಥ ರವಿಚಂದ್ರನ್ ಅಶ್ವಿನ್ ಅವರು ಆ್ಯಸ್ ಎ ಇಂಡಿಯನ್ ಕ್ರಿಕೆಟರ್ ದಿಸ್ ಇಸ್ ಮೈ ಲಾಸ್ಟ್ ಡೇ ಅಂತ ಹೇಳ್ಬಿಟ್ರು. ಅಂದರೆ ಇಂಡಿಯನ್ ಕ್ರಿಕೆಟರ್ ಆಗಿ ನಂದು ಇದು ಕೊನೆಯ ದಿನ, ಹಾಗೆಯೇ ನನ್ನಲ್ಲಿ ಸ್ವಲ್ಪ ಕ್ರಿಕೆಟ್ ಉಳಿದಿದೆ, ಅದನ್ನು ಕ್ಲಬ್ ಲೆವೆಲಲ್ಲಿ ಆಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರು. ಸೊ ಇದರೊಂದಿಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಲ್ ಫಾರ್ಮ್ಯಾಟ್ಸ್ಗೆ ರಿಟೈರ್ಮೆಂಟ್ನ ಘೋಷಿಸಿದ್ರು. ಆದರೆ ಇದಕ್ಕೆ ಕಾರಣ ಏನು? ಹಾಗೆಯೇ ಫಾಸ್ಟ್ ಬೌಲರ್ ಆಗಿದ್ದಂಥ ರವಿಚಂದ್ರನ್ ಅಶ್ವಿನ್ ಅವರು ಸಕ್ಸಸ್ಫುಲ್ ಆಫ್ ಸ್ಪಿನ್ನರ್ ಆಗಿದ್ದು ಹೇಗೆ ಅಂತ ನೋಡೋಣ ಬನ್ನಿ ವಿಡಿಯೋದಲ್ಲಿ. ಚಾನಲ್ಗೆ ಹೊಸಬ್ರು ಬಂದಿದ್ದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನಮ್ಮ ಗೋಟ್ ರವಿಚಂದ್ರನ್ ಅಶ್ವಿನ್ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಗುಡ್ ಬೈ ಹೇಳೋದಕ್ಕೆ ಕಾರಣ ಏನು ಅಂತ ನೋಡೋದಾದರೆ, ಅವರ ಪ್ರಕಾರ ಇಂಡಿಯಾ ಟೀಮಲ್ಲಿ ಆ್ಯಸ್ ಎ ಸ್ಪಿನ್ನರ್ ಅವರು ಫಸ್ಟ್ ಆಪ್ಷನ್ ಆಗಿರಬೇಕು, ಇಲ್ಲ ಅಂದರೆ ಗುಡ್ ಬೈ ಹೇಳೋದೇ ವಾಸಿ ಅಂತ ರಿಟೈರ್ಮೆಂಟ್ನ ಕೊಟ್ಟಿರೋದು. ಏನಂತಕ್ಕಂದರೆ ಈ ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ 3 ಮ್ಯಾಚ್ ನಡೆದಿದೆ. ಫಸ್ಟು ಮ್ಯಾಚು ವಾಷಿಂಗ್ಟನ್ ಸುಂದರ್ ಅವ್ರನ್ನ ಆಡಿಸ್ತಾರೆ ಸ್ಪಿನ್ನರ್ ಆಗಿ ಗೌತಮ್ ಗಂಭೀರ್ ಅವರು. ಸೆಕೆಂಡ್ ಮ್ಯಾಚು ರವಿಚಂದ್ರನ್ ಅಶ್ವಿನ್ ಅವ್ರನ್ನ ತರ್ತಾರೆ. ಏನಂತಕ್ಕಂದರೆ ಲಾಸ್ಟ್ ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚಲ್ಲಿ ಇವರು ಚೆನ್ನಾಗಿ ಆಡಿರ್ತಾರೆ ಅಂತ ಕಾರಣಕ್ಕೆ ಮಾತ್ರ. ಇನ್ನು 3ನೇ ಮ್ಯಾಚಲ್ಲಿ ಮತ್ತೆ ರವೀಂದ್ರ ಜಡೇಜಾ ಅವ್ರನ್ನ ಆಡಿಸ್ತಾರೆ, ಅಲ್ಲಿ ಅಶ್ವಿನ್ ಅವ್ರನ್ನ ಕುಂಡಿಸ್ತಾರೆ. ಇನ್ನು ಮಿಕ್ಕ 2 ಟೆಸ್ಟ್ ಮ್ಯಾಚ್ಗೆ ಇವ್ರನ್ನ ಆಡಿಸೋ ಚಾನ್ಸಸ್ ಕಡಿಮೆ ಇರುತ್ತೆ. ಹಾಗೆಯೇ ಇಂಡಿಯಾ ನೆಕ್ಸ್ಟ್ ಟೆಸ್ಟ್ ಸೀರೀಸ್ ಆಡೋದು ಜೂನಲ್ಲಿ 6 ತಿಂಗಳು ಗ್ಯಾಪ್ ಆಗುತ್ತೆ, ಅದು ಇಂಗ್ಲೆಂಡಲ್ಲಿ. ಆಗ ಚಾನ್ಸ್ ಸಿಗೋಲ್ಲ ಅಂತ ಇವ್ರಿಗೂ ಕ್ಲಾರಿಟಿ ಇರುತ್ತೆ. ನಂತರ ಇಂಡಿಯಾ ಹೋಮ್ ಟೆಸ್ಟ್ ಸೀರೀಸ್ ಆಡ್ತಾರೆ, ಅದು ಅಕ್ಟೋಬರ್ ನವಂಬರಲ್ಲಿ. 10 ತಿಂಗಳು ಗ್ಯಾಪ್ ಆಗೋ ಕಾರಣ ಮತ್ತೆ ಬಂದು ಟೆಸ್ಟ್ ಕ್ರಿಕೆಟ್ ಆಡೋದು ಡೌಟ್ ಅವ್ರಿಗೂ ಇರುತ್ತೆ ಅನಿಸುತ್ತೆ ಮೋಸ್ಟ್ಲಿ. ಸೊ ಅದಕ್ಕೋಸ್ಕರ ರಿಟೈರ್ಮೆಂಟ್ನ ಘೋಷಿಸಿದ್ದಾರೆ. ಈಗ ಆಲ್ರೆಡಿ ವಾಷಿಂಗ್ಟನ್ ಸುಂದರ್ ಅವರು ಅಶ್ವಿನ್ ಜಾಗನ ಫುಲ್ಫಿಲ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಸೊ ಅದಕ್ಕೋಸ್ಕರ ಇವರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಫುಲ್ ಸ್ಟಾಪ್ನ ಇಟ್ಟಿದ್ದಾರೆ. ಆದರೆ ಟೆಸ್ಟ್ ಸೀರೀಸ್ ಮಧ್ಯದಲ್ಲೇ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿರೋದು ಏನಕ್ಕೆ ಅಂತ ಕ್ಲಾರಿಟಿ ಇಲ್ಲ. ಸೊ ಈಗ ಇವರು ಇಂಡಿಯನ್ ಟೀಮ್ ಜೊತೆ ಟ್ರಾವೆಲ್ ಮಾಡ್ತಿಲ್ಲ. ಆಲ್ರೆಡಿ ಇವತ್ತು ಗುರುವಾರ ತಮಿಳ್ನಾಡಿಗೆ ಬಂದು ಇಳಿದಿದ್ದಾರೆ, ಅವರ ಮನೆಗೆ ಹೋಗಿದ್ದಾರೆ. ಫಾಸ್ಟ್ ಬೌಲರ್ ಆಗಿದ್ದಂಥ ರವಿಚಂದ್ರನ್ ಅಶ್ವಿನ್ ಅವರು ಸಕ್ಸಸ್ಫುಲ್ ಆಫ್ ಸ್ಪಿನ್ನರ್ ಆಗಿದ್ದು ಹೇಗೆ ಅಂತ ನೋಡೋದಾದರೆ, ಇವರ ತಂದೆ ರವಿಚಂದ್ರನ್ ಅವರು ಕ್ಲಬ್ ಕ್ರಿಕೆಟ್ನ ಆಡ್ತಿರ್ತಾರೆ ಆ್ಯಸ್ ಎ ಫಾಸ್ಟ್ ಬೌಲರು. ಸೊ ಇವ್ರಿಗೂ ಕೂಡ ಅವ್ರ ತಂದೆ ಥರ ಫಾಸ್ಟ್ ಬೌಲರ್ ಆಗಿ ಆಡಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಫಾಸ್ಟ್ ಬೌಲಿಂಗ್ ಮಾಡುವಾಗ ಸುಸ್ತಾಗೋ ಕಾರಣ ಇವರು ಕೋಚ್ನ ಸಲಹೆ ಮೇರೆಗೆ ಆಫ್ ಸ್ಪಿನ್ನರ್ ಆಗಿ ಬದಲಾಗ್ತಾರೆ. ಅಲ್ಲಿಂದ ಇವ್ರಿಗೆ ಸಿಗೋ ಯಶಸ್ಸೇ ಬೇರೆ. ಬ್ಯಾಟಿಂಗ್ನಲ್ಲೂ ಇಂಟ್ರೆಸ್ಟ್ ಇದ್ದಂಥ ಅಶ್ವಿನ್ ಅವರು ಅಂಡರ್-17 ಇಂಡಿಯಾ ಟೀಮಲ್ಲಿ ಓಪನರ್ ಆಗಿ ಕಾಣಿಸ್ಕೊತಾರೆ. ನಂತರ 2009ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಪರ IPLಗೆ ಡೆಬ್ಯೂ ಮಾಡ್ತಾರೆ. ಆ ಸೀಸನ್ನು 2 ಮ್ಯಾಚ್ ಆಡಿರ್ತಾರೆ. 2010ರಲ್ಲಿ 13 ವಿಕೆಟ್ ಪಡಿತಾರೆ. ಆಗ ಚೆನ್ನೈ ಸೂಪರ್ ಕಿಂಗ್ಸು ಫಸ್ಟ್ ಟೈಮ್ ಚಾಂಪಿಯನ್ ಕೂಡ ಆಗ್ತಾರೆ. ಅದರ ನಂತರ ಅವ್ರಿಗೆ ಇಂಡಿಯಾ ಟೀಮಲ್ಲಿ ಚಾನ್ಸ್ ಕೂಡ ಸಿಗುತ್ತೆ, ಇಂಟರ್ನ್ಯಾಷನಲ್ ಕೆರಿಯರ್ ಶುರುವಾಗುತ್ತೆ ಅಲ್ಲಿಂದ. ಇವರ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೆರಿಯರ್ನ ನಂಬರ್ಸ್ ನೋಡೋದಾದರೆ 2010ರಲ್ಲಿ ಜಿಂಬಾಬ್ವೆ ವಿರುದ್ಧ ಡೆಬ್ಯೂ ಮಾಡ್ತಾರೆ T20 ಕ್ರಿಕೆಟ್ಗೆ. 65 ಮ್ಯಾಚಸ್ ಆಡಿರುವಂಥ ಅಶ್ವಿನ್ ಅವರು 72 ವಿಕೆಟ್ನ ತೆಗೆದಿದ್ದಾರೆ. ಇವರ ಬೆಸ್ಟ್ ಸ್ಪೆಲ್ಲು 8ಕ್ಕೆ 4 ವಿಕೆಟು, 184 ರನ್ನು ವಿತ್ ಬ್ಯಾಟು ಹೊಡೆದಿದ್ದಾರೆ. ಇನ್ನು ಅದೇ ವರ್ಷ ಶ್ರೀಲಂಕಾ ವಿರುದ್ಧ ODIಗೂ ಡೆಬ್ಯೂ ಮಾಡ್ತಾರೆ. 116 ಮ್ಯಾಚಸ್ ಆಡಿರುವಂಥ ರವಿಚಂದ್ರನ್ ಅಶ್ವಿನ್ ಅವರು 156 ವಿಕೆಟ್ನ ತೆಗೆದಿದ್ದಾರೆ. 25ಕ್ಕೆ 4 ಇವರ ಬೆಸ್ಟ್ ಸ್ಪೆಲ್ಲು, ವಿತ್ ಬ್ಯಾಟು 707 ರನ್ ಹೊಡೆದಿದ್ದಾರೆ ಒನ್ ಡೇಲಿ. ಇನ್ನು 2011ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಟೆಸ್ಟ್ ಕ್ರಿಕೆಟ್ಗೆ ಡೆಬ್ಯೂ ಮಾಡ್ತಾರೆ. 106 ಮ್ಯಾಚಸ್ ಆಡಿರುವಂಥ ರವಿಚಂದ್ರನ್ ಅಶ್ವಿನ್ ಅವರು 537 ವಿಕೆಟ್ ತೆಗೆದಿದ್ದಾರೆ. ಬೆಸ್ಟ್ ಸ್ಪೆಲ್ ಅಂದರೆ 59ಕ್ಕೆ 7, ಇದು ಇವರ ಬೆಸ್ಟ್ ಸ್ಪೆಲ್ಲು. 5 ವಿಕೆಟ್ ಆಲು 37 ಸಲ ತೆಗೆದಿದ್ದಾರೆ. ವಿತ್ ಬ್ಯಾಟು 3503 ರನ್ ಹೊಡೆದಿದ್ದಾರೆ ಟೆಸ್ಟ್ ಕ್ರಿಕೆಟಲ್ಲಿ. 6 ಸೆಂಚುರಿ, 14 ಆಫ್ ಸೆಂಚುರಿ ಇನ್ಕ್ಲೂಡಿಂಗು ಇದರಲ್ಲಿ. ಸೊ ಬ್ಯಾಟಿಂಗ್ ಕೂಡ ಸಖತ್ತಾಗಿ ಆಡಿದ್ದಾರೆ ಟೆಸ್ಟ್ ಕ್ರಿಕೆಟಲ್ಲಿ. ಒನ್ ಆಫ್ ದ ಗೋಟ್ ಪ್ಲೇಯರು ಅಶ್ವಿನ್ ಅವ್ರನ್ನ ಇನ್ಮೇಲೆ ಮಿಸ್ ಮಾಡ್ಕೊತೀವಿ ಇಂಟರ್ನ್ಯಾಷನಲ್ ಫಾರ್ಮೆಟಲ್ಲಿ. ಇವ್ರಿಗೆ ಜಾಸ್ತಿ ಏನಿಲ್ಲ, 38 ವರ್ಷ ಅಷ್ಟೇ. ರೋಹಿತ್ ಶರ್ಮಾ ಅವರು 37, ವಿರಾಟ್ ಕೊಹ್ಲಿ ಅವರು 36 ವರ್ಷ. ಇವರು ಯಾವಾಗ ರಿಟೈರ್ಮೆಂಟ್ನ ಹೇಳ್ಬಿಡ್ತಾರೋ ಇದಕ್ಕಿದ್ದಂಗೆ ಅನ್ನೋ ಭಯ ಅಂತೂ ಖಂಡಿತ ಆಗ್ತಿದೆ. ಸೊ ಇವರ ರವಿ ಅಶ್ವಿನ್ ಮತ್ತು ರವೀಂದ್ರ ಜಡೇಜಾ ಅವರ ಮ್ಯಾಜಿಕ್ನ ಇಂಡಿಯಾ ಟೀಮಲ್ಲಿ ನಾವು ಇನ್ನು ಮುಂದೆ ನೋಡೋಕ್ಕಾಗಲ್ಲ. ಏನೇ ಇದ್ರೂ CSK ಟೀಮಲ್ಲಿ ಅಷ್ಟೇ ನೋಡಬೇಕು. ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಫುಲ್ ನೋಡಿದ್ದಕ್ಕೆ ಧನ್ಯವಾದ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.